ಈ ಮನ್ರೇಗಾ ಅಂತಕ್ಕಂಥದ್ದು ಅದನ್ನ ಹೆಸರನ್ನು ಚೇಂಜ್ ಮಾಡಿ ರಾಮನ ಹೆಸರು ಮ್ಯಾಗ ಒಂದು ಏನು ಕಾಯ್ದೆಯನ್ನು ತರ್ತಾ ಇದ್ದಾರೆ. ಇದು ಸರ್ಕಾರಗಳು ಬರೀ ಇದು ಅಭಿವೃದ್ಧಿ ಮಾಡೋದು ಬದಲಾಗಿ ಇದು ಬರೀ ಹೆಸರುಗಳನ್ನು ಚೇಂಜ್ ಮಾಡಿ ಭಾರತ ದೇಶದಲ್ಲಿ ಹಿಂದೂಗಳ ಹೆಸರು ಮ್ಯಾಗೆ ರಾಜಕೀಯ ಮಾಡ್ತಾಯಿದ್ದಾರೆ. ಬರೀ ಜನಗಳಿಗೆ ಅಂಧಕಾರದಾಗ ಇಡ್ತಕ್ಕಂಥ ಕೆಲಸ ಮಾಡ್ತಾಯಿದ್ದಾರೆ. ಈಗಾಗಲೇ ಸಾಕಾಗಷ್ಟು ಜನಗಳು ವಿದ್ಯಾರ್ಥಿಗಳು ಯುವಕರು ಕಲ್ತ್ಕೊಂಡು ಕೂತಿದ್ದಾರೆ. ಅವ್ರಿಗೆ ಯಾವುದೂ ಉದ್ಯೋಗಗಳಿಲ್ಲ. ಖಾಸಗೀಕರಣ ಮಾಡಿ ಇವತ್ತೆಲ್ಲರೂ ಬೀದಿ ಪಾಲಾಗಿದ್ದಾರೆ. ಹುಡುಗರು ಕಲ್ತ್ಕೊಂಡು ಅವರು ಎಲ್ಲರೂ ನೋಡ್ರಿ ನೀವು ಎಲ್ಲ BEd D.Ed ಎಲ್ಲ ಕಲ್ತ್ಕೊಂಡು ಕೂತಿದ್ದಾರೆ. ಇವಾಗ ಇರ್ತಕ್ಕಂಥ ಒಂದು ಆಶಾಕಿರಣ ಗ್ರಾಮೀಣ ಮಟ್ಟದಲ್ಲಿ ಒಂದು ಉದ್ಯೋಗ ಖಾತ್ರಿ ಅನ್ನೋದಿತ್ತು. ಅದರಲ್ಲಿ ಸುಮಾರು ಆ ಜನಗಳಿಗೆ ಯಾವುದೋ ಜಿಯೋ ಟ್ಯಾಗ್ ಅಂಥೇಳಿ ಅವರಿಗೆ ಪೇಸ್ ಒಂದು ಟ್ಯಾಗ್ ಅಂಥೇಳಿ ಏನೇನೋ ತಂದು ಕಸಿಂದ ಜನಗಳಿಗೆ ಕೆಲ್ಸಕ್ಕೆ ಬರಲಾರ್ದ ರೀತಿಯಲ್ಲಿ ಮಾಡಿ ಕಸಿಂದ ಆ ಉದ್ಯೋಗ ಖಾತ್ರಿಯನ್ನೇ ಟೋಟಲಿ ಬಂದ್ ಮಾಡ್ತಕ್ಕಂಥ ಒಂದು ಹುನ್ನಾರನ್ನು ಕೇಂದ್ರ ಸರ್ಕಾರ ಬರೀ ದೊಡ್ಡ ಶ್ರೀಮಂತರಿಗೆ ಅವರು ಮಣೆ ಆಗ್ತಕ್ಕಂಥದ್ದು. ಅಂಬಾನಿ ಅದಾನಿಗೆ ದುಡ್ಡು ಕೊಡ್ದಾಗೋಸ್ಕರ ಈ ಒಂದು ಯೋಜನೆಗಳ ಹೆಸರು ಬರೀ ರಾಮನ ಹೆಸರು ಮ್ಯಾಗ ತಂದರೆ ಈ ಜನಗಳು ಕೂಡ್ತಾರೆ ಅಂತಕ್ಕಂಥದ್ದು. ಅವರು ರಾಮನ ಹೆಸರು ಮ್ಯಾಗ ಇವತ್ತು ದೇಶದಲ್ಲಿ ಅಭಿವೃದ್ಧಿ ಅಂತ ಹೇಳ್ತಾ ಬರ್ತಾಯಿದ್ದಾರೆ. ಇದು ಸುಳ್ಳಿದೆ. ಈ ದೇಶದಲ್ಲಿ ಪ್ರಧಾನಮಂತ್ರಿ ಬಂದಾಗೆ ಹೇಳ್ತಾಯಿದ್ರು, ನಿಮ್ಗೆ ಅಷ್ಟು ರೊಕ್ಕ ಹಾಕ್ತೀನಿ ಇಷ್ಟು ರೊಕ್ಕ ಹಾಕ್ತೀನಿ ಅಕೌಂಟಿಗೆ ಅಂತೇಳಿ. ಅದೇ ರೀತಿಯೂ ಈ ಯೋಜನೆಯೂ ಅದೇ ರೀತಿಯೇ ಜನಗಳಿಗೆ ಬಾಯಿಗದಾಗ ಮಣ್ಣು ಹಾಕ್ತಕ್ಕಂಥ ಕೆಲಸ ಮಾಡೋಕ್ಕೆ ಇವರು ಬರ್ತಾಯಿದ್ದಾರೆ. ಆದ್ದರಿಂದ ಈ ಒಂದು ಯೋಜನೆ ಅದು ಈ ದೇಶದಲ್ಲಿ ಏನು ಸ್ವತಂತ್ರ ಸಂಗ್ರಾಮದಲ್ಲಿ ನೇತಾಜಿ ಭಗತ್ ಸಿಂಗ್ ಯಾವ ರೀತಿ ಗಾಂಧಿಯವರು ಒಂದು ನೆನಪಿಗಾಗಿ ದೇಶದ ಕಾಣಿಕೆಯಾಗಿ ಕೊಟ್ಟಿದ್ದರು. ಜನಗಳು ಹೋರಾಟದಿಂದ ಬಂದಿರತಕ್ಕಂಥ ಯೋಜನೆಯನ್ನು ಮಣ್ಣುಪಾಲು ಮಾಡಿ ರಾಮನ ಹೆಸರು ಮ್ಯಾಗ ಧರ್ಮದ ಹೆಸರು ಮ್ಯಾಗ ರಾಜಕೀಯ ಮಾಡೋದು ಇದು ಜನವಿರೋಧಿ ಆಗಿರ್ತಕ್ಕಂಥ ಒಂದು ಸರ್ಕಾರ ಇದೆ. ಇದನ್ನು ತೀವ್ರವಾಗಿ ನಾವು ಖಂಡಿಸ್ತಾ ಇದ್ದೇವೆ. ನಾವು SUCI ಕಮ್ಯುನಿಸ್ಟ್ ಪಾರ್ಟಿಯ ಜಿಲ್ಲಾ ಮುಖಂಡರಾಗಿ ಮಾತಾಡ್ತೇನೆ, ವಿಶ್ವನಾಥ್ ಸಿಂಘೆ ಅಂತೇಳಿ. ಇಂದು ಕಲಬುರಗಿಯ ಜಿಲ್ಲಾಧಿಕಾರಿ ಕಚೇರಿ ಎದುರುಗಡೆ ಎಡಪಕ್ಷಗಳಾದ CPI, CPIM, SUCI ಜಂಟಿ ಮೂರು ಸಂಘಟನೆಗಳ ನೇತೃತ್ವದಲ್ಲಿ ಇಡೀ ದೇಶಾದ್ಯಂತ ಕರೆ ಕೊಟ್ಟಿದೆ. ಏನು BJP ಸರ್ಕಾರ ಕಾರ್ಮಿಕ ಮತ್ತು ರೈತ ವಿರೋಧ ನೀತಿ ಒಂದೊಂದಾಗಿ ಅಜೆಂಡಾ ಏನು ಜಾತಿವಾದಿ ಪಕ್ಷ ಇದೆ, ಅದು ಶ್ರೀರಾಮನ ಹೆಸರಿನಲ್ಲಿ ಉದ್ಯೋಗ ಖಾತ್ರಿ ಯೋಜನೆ 11 ವರ್ಷಗಳ ಕಾಲ ಎಡಪಕ್ಷಗಳಿಂದ ಕೇಂದ್ರದಲ್ಲಿ UPA 1, 2 ಇದ್ದಾಗ ಎಡಪಕ್ಷಗಳ MP ಗಳ ಭಾಳಷ್ಟು ಹೋರಾಟದಿಂದ ಜಾರಿ ಬಂದಿತ್ತು. ಅದು 11-12 ವರ್ಷದಿಂದ ಒಳ್ಳೆಯ ರೀತಿಯಿಂದ ಕಾರ್ಯನಿರ್ವಹಿಸ್ತಿದೆ ಇಡೀ ದೇಶದಲ್ಲಿ. ಆದರೆ ಇವ್ರು ಏನು ಮಾಡ್ತಾಯಿದ್ದಾರೆ, ಉದ್ಯೋಗ ಖಾತ್ರಿ ಯೋಜನೆ ಹೆಸರು ಸಹಿತ ಆ ಮಹಾತ್ಮ ಗಾಂಧಿ ಏನಿದಾರಲ್ಲ ಅವರಿಗೂ ಸಹಿತ ತಮ್ಮ ಪಕ್ಷದ ಒಂದು ಘೋಷಣೆ ಮುಖಾಂತರ ಕೊಲೆ ಹಾಕಿ ಇಡೀ ಗಾಂಧಿಯನ್ನೇ ಮುಳುಗಿಸ್ಬೇಕು ಭಾರತ ದೇಶದ ಅಂತೇಳಿ ಅವರು ಆ ನೀತಿ ಜಾರಿ ಮಾಡ್ತಾಯಿದ್ದಾರೆ. ಹೀಗಾಗಿ ಇಂಥ ಜನವಿರೋಧಿ BJP ಪಕ್ಷ ಶ್ರೀರಾಮನ ಹೆಸರು ಮೇಲೆ ಒಂದೊಂದಾಗಿ ಬೇರೆ ರೈಲ್ವೆ ನಿಲ್ದಾಣಗಳ ಹೆಸರುಗಳನ್ನು ಬದಲಿ ಮಾಡ್ತಾಯಿದೆ. ಗ್ರಾಮಗಳ ಜಿಲ್ಲೆಗಳ ಹೆಸರನ್ನು ಸಹಿತ ಬದಲಿ ಮಾಡ್ತಾಯಿದೆ. ಆದರೆ ಇಡೀ ಭಾರತ ದೇಶದಲ್ಲಿ ಏನು ಕೋಮುವಾದ ನೀತಿಗಳನ್ನು ನೀವು ಜಾರಿ ಮಾಡ್ತಿದ್ದೀರ, ಅದರ ವಿರುದ್ಧ ಎಡಪಕ್ಷಗಳು ಏನು ಶ್ರೀರಾಮನ ಹೆಸರು ಮೇಲೆ ಉದ್ಯೋಗ ಖಾತ್ರಿ ಯೋಜನೆ ಜಾರಿ ಮಾಡ್ತಾಯಿದ್ದೀರ, ಅದು ವಿರೋಧಿಸಿ ಇವತ್ತು ನಾವು ಹೋರಾಟ ಮಾಡಿದೆವು. ನೀವು ಯಥಾ ಪ್ರಕಾರ ಮನೆಯಾಗ ಮೊದಲು ಏನು ಹೆಸರಿತ್ತು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ, ಅದೇ ಹೆಸರು ಮುಂದುವರಿಸ್ಬೇಕಂತೇಳಿ ಇಡೀ ದೇಶಾದ್ಯಂತ ದೊಡ್ಡ ಪ್ರಮಾಣದ ಚಳವಳಿ ಮುಂದುವರಿಸಿ ಅಂತೇಳಿ ಹೇಳಕ್ಕೆ ಇಚ್ಛಪಡ್ತಾ ಇದ್ದೀನಿ. ನಾನು ಕಮಡ್ ಭೀಮಾಶಂಕರ್ ಮಾಡ್ಯಾಳ, CPI ಜಿಲ್ಲಾ ಮುಖಂಡರು, ಕಲಬುರಗಿ. ಏನು ಇದು ಉದ್ಯೋಗ ಖಾತ್ರಿ ಕೆಲಸ ಮಾಡ್ತಾಯಿದ್ದೀವಿ, ಅದ್ರ ಸಲುವಾಗಿ ಇದು ಹೆಸರೇನು ಚೇಂಜ್ ಮಾಡ್ಯಾರಲ್ಲ, ಮೊದಲಿಂದೇ ಹೆಸರು ಇರಲಿಲ್ಲ, ನಮಗೆ ಚೇಂಜ್ ಮಾಡ್ಕೊರಿದು ಇದನ್ನು ನಾವು ಧರಣಿ ಮಾಡ್ತೀವ್ರಿ, ಸ್ಟ್ರೈಕ್. ಇದು ಕೂಲಿ ಕಾರ್ಮಿಕರು ಹೊಟ್ಟೆ ಮ್ಯಾಗ ಹೊಡಿಬೇಡ್ರಿ, ಬೇನ್ ಮ್ಯಾಗ ಹೊಡೀರಿ. ಎಲ್ಲರಿಗೆ ಕೇಳ್ಕೊಂಬೋದಂದ್ರೆ ಇಷ್ಟೇ, ಯಾರು ಇದ್ದವ್ರ ಯಾರು ಇಲ್ದವ್ರ ಇದ್ರ ಮ್ಯಾಗೆ ಜೀವನ ನಡೆಸ್ಯಾರ. ಈ ವರ್ಷ ಅಂತೂ ಪೂರ ಹಸಿ ಬರಗಲ್ ಬಿದ್ದಂಗೆ ಬಿದ್ದದು, ಏನೂ ಇಲ್ಲ. 100 ಹಾಜರಿ ಅಂತೇಳಿ 50 ಕೊಡಲ್ಲ ನಮ್ಗೆ ಅವರು. ಅದು ಇದ್ದಿದ್ದು ಅಷ್ಟೇ ಮಾಡ್ಕೊಂಡು ಹೋಗ್ತೇವೆ. ಇದು ಏನದ ಅಂದ್ರೆ ಹಿಂಗೆ ನಮಗೆ ಮಹಾತ್ಮ ಗಾಂಧಿ ಹೆಸರೇ ಬೇಕು, ನಮಗೆ ಬೇರೆ ಚೇಂಜ್ ಮಾಡೋದೇ ಬೇಕಾಗಿಲ್ಲ. ನಮಗೆ ಇದು ಹೆಂಗದ ಮುಂದಿಂದ ಮೊದಲಿಂದಂಗೆ ನಡ್ಸ್ಕೊಂಡು ಹೋಗ್ಬೇಕು. ಇಷ್ಟೇ ಕೇಳ್ಕೊತೀನಿ, ನಾ ಮತ್ತೊಂದು ಏನೂ ಕೇಳ್ಕೊಂಬಲ್ಲ. ಗುರ್ಮಿಟ್ಕಲ್ ತಾಲೂಕು ಕಾರ್ಯಕರ್ತರಾಗಿ ನಾವು ಸಂಘಟನೆಯಲ್ಲಿ ವರ್ಕ್ ಮಾಡ್ತಿದ್ವಿ. ಮಿನಿಮಮ್ 5 ವರ್ಷ ಆಯಿತು. ಬಟ್ ಈ ನರೇಗಾನಿಂದ ಎಷ್ಟೋ ಜನ ಯಾರೋ ಈಗ ತಂದೆ ತಾಯಿನೂ ನೋಡಲಾರ್ದಂಥ ಪರಿಸ್ಥಿತಿಯಲ್ಲಿ ಜನ ಈ ಕೆಲಸ ಮಾಡಿ ಬದುಕುವಂಥ ಒಂದು ರೂಪಿಸುವಂಥ ಒಂದು ಇದೇನೋ ಕಾಯ್ದೆ ಇದೆಯಲ್ಲ. ಬಟ್ ಈ ಹೊಸ ಕಾಯ್ದೆ ಏನಿದೆಲ್ಲ ಮುಂದೆ ನಮ್ಗೆ ಜನರ ಕಾರ್ಮಿಕರಿಗೆ ಭರವಸೆನೇ ಇಲ್ಲ ಅಂಥ ಪರಿಸ್ಥಿತಿಯಲ್ಲಿ ಜನ ಇದೊಂದು ಹೆಸರು ಬಂದಿದೆ ಅಂದರೆ ಅವರಲ್ಲಿ ಒಂದು ಚಿಂತನೆ ಆಗಿಬಿಟ್ಟಿದೆ. ನಮಗೆ ಮುಂದೆ ಎಲ್ಲಿ ಕೆಲಸ ಸಿಗುತ್ತೋ ಇಲ್ಲ ಅಂತ ಯೋಚನೆ
ಅವರಿಗೆ ಇದು ನಮಗೆ ಅಂತಾರೆ, ಇನ್ನು ನಾವು ಮಾಡ್ತಾಯಿದ್ದೀವಿ ಆದ್ರೂ ಕೇಳ್ತಾ ಇಲ್ಲ ಜನ. ಇದು ಮುಂದೆ ಕೆಲಸ ಬಂದ್ ಮಾಡ್ತಾರಲ್ಲ ಅಂತ ಕೇಳಿದಾಗ ನಮಗೊಂಥರ ಇದು ಆಗಿಬಿಡುತ್ತೆ. ಬಟ್ ಈ ಕಾಯ್ದೆಯನ್ನು ಜಾರಿಗೆ ತಂದಿದ್ದ ಸರ್ಕಾರ ಖಂಡಿತ ಇದು ಮುಂದೆ ಬದಲಾಯಿಸಬೇಕೆಂದು ಎಷ್ಟೋ ಜನ ಮಕ್ಕಳಿಗೆ ತಾಯಿ ತಂದೆಗೆ ನೋಡ್ತಾ ಇಲ್ಲ ಅಂಥ ಪರಿಸ್ಥಿತಿಯಲ್ಲಿ ಕೆಲಸ ಮಾಡಿ ಅವ್ರ ಜೀವನ ರೂಪಿಸ್ಕೊಳ್ಳೋ ಅಂಥ ಅವಕಾಶ ಇದ್ದೂ ಅವ್ರ ಕೈನಿಂದ ಕಿತ್ಕೊತಿದೆ ಅಂದರೆ ಸರ್ಕಾರ ಈಗ ಖಂಡಿತ ನಾವು ಇದನ್ನು ವಿರೋಧಿಸ್ತೀವಿ ಅಂತ. ಸರ್ಕಾರ ತಂದಿರೋ ಉದ್ದೇಶ ಇದು ನಿಜವಾಗಲೂ ರೈತ ಕಾರ್ಮಿಕರಿಗೆ ಯಾವುದೇ ರೀತಿಯಿಂದ ಒಳ್ಳೆಯದಾಗೋದಿಲ್ಲ. ಇವತ್ತು ಈ ಕಾಯ್ದೆ ಉದ್ದೇಶನೇ ಜನಗಳ, ಮುಖ್ಯವಾಗಿ ಕಾರ್ಮಿಕರ ಉದ್ಯೋಗದ ಹಕ್ಕುಗಳನ್ನು ಕಿತ್ತುಕೊಳ್ಳೋದಿದ್ರ ಉದ್ದೇಶ ಆಗಿದೆ. ಅವ್ರು ಏನೇ ಹೇಳ್ತಾ ಇದ್ದಾರೆ ತುಂಬ ಚೆನ್ನಾಗಿ ವಿಕಸಿತ ಭಾರತ ಅದಕ್ಕೆ ತರ್ತೀವಿ ಇದೆಲ್ಲ ಹೇಳ್ತಿದ್ದಾರೆ, ಅದೆಲ್ಲ ಸುಳ್ಳು. ಆದರೆ ಈ ಒಂದು ಕಾಯ್ದೆ ಏನೋ ಇದ್ದದ್ದನ್ನು ಅದು ನಾವು ಒಂದು ರೈಟ್ಸ್ ಆಗಿತ್ತು, ನಾವು ಕಾನೂನುಬದ್ಧವಾಗಿ ಉದ್ಯೋಗನ ಕಿತ್ಕೋಬೋದಾಗಿತ್ತು. ಈಗದ ಆ ಕಾನೂನನ್ನು ಬದಲಾಯಿಸಿ ಅದನ್ನು ಮಂಡಳಿಗೆ ಒಪ್ಪಿಸ್ತಾ ಇದ್ದಾರೆ, ಇದನ್ನು ಒಂದು ಸ್ಕೀಮಾಗಿ ಮಾಡ್ತಾಯಿದ್ದಾರೆ. ಅದಕ್ಕೋಸ್ಕರ ನಾವು ಇದನ್ನು ವಿರೋಧ ಮಾಡಬೇಕಾಗಿದೆ. ಜೊತೆಗೆ ಇದು ವಿಕೇಂದ್ರೀಕೃತವಾಗಿರ್ತಕ್ಕಂಥದ್ದನ್ನು ಈ ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ ಇದರ ಒಂದು ಭಾಗವನ್ನು ಕಿತ್ಕೊಂಡು ಅವರ ಹಕ್ಕುಗಳನ್ನು, ಅವರ ಒಂದು ರೈಟ್ಸನ್ನು ಕಿತ್ಕೊಂಡು ಸಂಪೂರ್ಣ ಕೇಂದ್ರ ನಿಯಂತ್ರಣ ಮಾಡೋ ರೀತಿಯಲ್ಲಿ ಈ ಕಾಯ್ದೆಯನ್ನು ತೊಗೊಂಬಂದಿದ್ದಾರೆ. ಜೊತೆಗೆ ಈ ಕಾಯ್ದೆಯಲ್ಲಿ ಏನಿದೆ ಅಂತಂದರೆ, ಕೇಂದ್ರ ಸರ್ಕಾರ ಮನಸ್ಸು ಮಾಡಿದರೆ ಕೆಲವು ರಾಜ್ಯಕ್ಕೆ ಇದನ್ನು ಮುಂದುವರಿಬೋದು, ಈ ಸ್ಕೀಮು ಕೆಲವು ರಾಜ್ಯಕ್ಕೆ ಇದನ್ನು ಸ್ಟಾಪ್ ಮಾಡ್ಬೋದು ಅನ್ನತಕ್ಕಂಥದ್ದನ್ನು ಅದ್ರ ನಿಯಂತ್ರಣ ಇಟ್ಕೊಂಡಿದ್ದಾರೆ. ಅಂದರೆ ಮುಂದೆ ಸರ್ಕಾರ ತನಗೆ ಬೇಕಾದ ರಾಜ್ಯದಲ್ಲಿ ಇದನ್ನು ಸ್ಟಾಪ್ ಮಾಡ್ಬೋದು. ಇದ್ರ ಜೊತೆಗೆ ಉದ್ಯೋಗದ ಇವತ್ತು ಅದನ್ನು ಏನು ದಿನಗಳಿದೆ ಅದನ್ನು ಕೂಡ ಕಡಿತಗೊಳಿಸ್ತಾ ಇದ್ದಾರೆ. ಅವ್ರು ಈಗಾಗಲೇ ಹೇಳ್ಬಿಟ್ಟಿದ್ದಾರೆ, ಇದು ಒಂದು ವರ್ಷ ಆಧಾರಿತ ಅಂತಂದರೆ ಈ ಬೇರೆ ಬೇರೆ ಒಂದು ಕನಿಷ್ಠ 3 ತಿಂಗಳಂತೂ ಕೆಲಸ ಮಾಡೋಕ್ಕೆ ಅವಕಾಶ ಕೊಡಲಾರ್ದಂತ ಒಂದು ಮಾಡಿದ್ದಾರೆ. ಅದು ಬಿಟ್ಟು ಈಗಾಗಲೇ ಏನು GST ಕಲೆಕ್ಟ್ ಮಾಡ್ತಾಯಿದ್ದಾರೆ ಬೇರೆ ಬೇರೆ ರಾಜ್ಯಗಳಿಂದ, ಸರ್ಕಾರ ಈಗ ಕರೆಕ್ಟಾಗಿ ಕೊಡ್ತಾ ಇಲ್ಲ ರಾಜ್ಯಗಳಿಗೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಈ ಒಂದು ಭಾರನ, ಈ ಒಂದು ಗ್ರಾಮೀಣ ಉದ್ಯೋಗದ ಇದು ಭಾರನ ರಾಜ್ಯಕ್ಕೆ ಒಪ್ಪಿಸ್ತಾ ಇದ್ದಾರೆ. ಇವತ್ತು ನಾಳೆ ರಾಜ್ಯದಲ್ಲಿ ಬಜೆಟ್ ಇಲ್ಲ ಅಂತಂದರೆ ಇದು ಸ್ಟಾಪ್ ಆಗಬೇಕು. ಇವತ್ತು ಸರ್ಕಾರ ಇದ್ರ ಉದ್ದೇಶ ಏನಂತಂದರೆ ಆದಷ್ಟು ಕೇಂದ್ರ ಈ ಒಂದು ಜನರ ಉಪಯುಕ್ತವಾಗಿರ್ತಕ್ಕಂಥ ಯೋಜನೆಗಳ ಬಜೆಟ್ನ ಕಡಿತಗೊಳಿಸಬೇಕು. ಆ ಹಣನ ಆದಷ್ಟು ಇನ್ನೂ ಬಂಡವಾಳದಾರಿಗೆ ಕೊಡಬೇಕಂತಕ್ಕಂಥದ್ದಾಗಿದೆ ಇವತ್ತು. ಜೊತೆಗೆ ಇದನ್ನು ಇನ್ನೂ ಆಳವಾಗಿ ಸ್ಟಡಿ ಮಾಡಿದಾಗೆ IMF, ವರ್ಲ್ಡ್ ಬ್ಯಾಂಕ್ ಕೂಡ ಇದಕ್ಕೆ ಒತ್ತಾಯ ಇದೆ. ಇಂಥ ಒಂದು ಸಮಾಜ ಪರವಾಗಿರ್ತಕ್ಕಂಥ, ಜನಪರವಾಗಿರ್ತಕ್ಕಂಥ ಒಂದು ಯೋಜನೆಗಳನ್ನು ನೀವು ಮಾಡಬೇಡಿ, ಬಿಟ್ಟಿ ಯೋಜನೆಗಳಂತ ನೀವು ಕೊಡಬೇಡಿ ಅಂತ. ಅಂದರೆ ಆ ಬಜೆಟ್ಟು ಏನಾಗ್ತದಂದರೆ, ಈಗೇನಿವತ್ತು ಸರ್ಕಾರ ಸಾಕಷ್ಟು ಸಾಲ ಮಾಡಿದೆ. ಕೇಂದ್ರ ಸರ್ಕಾರ ಸುಮಾರು 2 ಲಕ್ಷ ಕೋಟಿ ಹಣ ಇವತ್ತು ಸಾಲ ಮಾಡಿದೆ. ಇದ್ರ ಬಡ್ಡಿ ಕಟ್ಟೋಕ್ಕೆ ಇವತ್ತು ನಮ್ಮ ರಾಷ್ಟ್ರೀಯ ಒಂದು ಆದಾಯದಲ್ಲಿ 56% ಬಡ್ಡಿ ಕಟ್ತಾರೆ. ಇವತ್ತು ನೀವು ನಿಮ್ಗೆ ಸಾಲ ಕೊಡಬೇಕಂತಂದರೆ ಇಂಥ ಜನಪರ ಯೋಜನೆಗಳನ್ನು ಕಡಿತಗೊಳಿಸ್ರಿ. ಶಿಕ್ಷಣ ಇರ್ಬೋದು, ಆರೋಗ್ಯ ಇರ್ಬೋದು, ಉದ್ಯೋಗ ಖಾತ್ರಿ ಇರ್ಬೋದು, ಈ ಯೋಜನೆಗಳನ್ನು ಕಡಿತಗೊಳಿಸಿ ಸ್ಟಾಪ್ ಮಾಡಿ. ಈ ಅಂದಾಗ ಮಾತ್ರ ನಿಮಗೆ ಸಾಲ ಕೊಡ್ತೀವಿ ಅಂತ ತಿಳ್ಕೊಂಡು IMF, ವರ್ಲ್ಡ್ ಬ್ಯಾಂಕ್ ನಿರ್ದೇಶನ ಕೂಡ ಇದೆ. ಆ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಜನಸಾಮಾನ್ಯರ ಉದ್ಯೋಗಗಳನ್ನು ಕಿತ್ತುಕೊಂಡು ಅವ್ರನ್ನ ಬೀದಿ ಪಾಲು ಮಾಡ್ತಾಯಿದೆ. ನಾವು ಎಡಪಕ್ಷಗಳು ಇದನ್ನು ಪ್ರಬಲವಾಗಿ ಖಂಡಿಸ್ತೀವಿ. ಮುಂದಿನ ದಿನಗಳಲ್ಲಿ ಜನಸಾಮಾನ್ಯರನ್ನು ಸಂಘಟಿಸಿ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಬೆಳೆಸ್ತೀವಿ ಅಂತ ತಿಳ್ಕೊಂಡು ಸರ್ಕಾರಕ್ಕೆ ನಾವು ಎಚ್ಚರಿಸ್ತಾ ಇದ್ದೀವಿ. ನನ್ನ ಹೆಸರು ಶರಣಗೌಡ ಅಂತೇಳಿ, ಗ್ರಾಮೀಣ ಕೂಲಿ ಕಾರ್ಮಿಕರ ಸಂಘಟನೆಯಿಂದ ಇವತ್ತು ಜಿಲ್ಲಾ ಪಂಚಾಯತಿ ಮುಂದೆ ಹಾಗೂ ಲೋಕಸಭಾ ಸದಸ್ಯರ ಮನೆ ಮುಂದೆ ಒಂದು ಹೋರಾಟ ಹಮ್ಮಿಕೊಂಡಿದ್ದೀವಿ ರಾಜ್ಯದಾದ್ಯಂತ. ಇದರದ್ದು ಮುಖ್ಯ ಉದ್ದೇಶ ಏನಂತೇಳಿದ್ರೆ, ಈಗಾಗಲೇ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆ ಕಳೆದ 20 ವರ್ಷಗಳಿಂದ ಕೂಡ ಸಾಕಷ್ಟು ಕೂಲಿ ಕಾರ್ಮಿಕರಿಗೆ ಅವರ ಹಕ್ಕುಗಳನ್ನು ಕೊಡುವಲ್ಲಿ ಯಶಸ್ವಿ ಆಗ್ತಿತ್ತು. ಆದರೆ ಕಳೆದ 16 ಮತ್ತು 17ನೇ ತಾರೀಕಿಗೆ ಲೋಕಸಭೆಯಲ್ಲಿ ಕೇಂದ್ರ ಸರ್ಕಾರ ತರಾತುರಿಯಲ್ಲಿ ಮಹಾತ್ಮ ಗಾಂಧಿ ಹೆಸರನ್ನು ಬದಲಾಯಿಸುವ ನೆಪದಲ್ಲಿ ಈಗಾಗಲೇ ಸಂಪೂರ್ಣ ಕಾಯ್ದೆಯನ್ನೇ ಬದಲಾಯಿಸಕ್ಕೆ ಹೋಗ್ತಾ ಇದ್ದಾರೆ. ಅದು ಒಂದು ಖಂಡನೀಯವಾದಂಥ ವಿಷಯ ಆಗಿದೆ. ಯಾಕಂತ ಕೇಳಿದರೆ ಈಗಾಗಲೇ ಈ ಕಾಯ್ದೆಯಲ್ಲಿ ಸಾಕಷ್ಟು ಬದಲಾವಣೆ ಕೂಡ ತಂದುಕೊಂಡಿದ್ದಾರೆ. ಈ ಕಾಯ್ದೆಯಲ್ಲಿ ಮುಖ್ಯವಾಗಿ ಬೇಡಿಕೆ ಆಧಾರಿತ ಕಾಯ್ದೆ ಇತ್ತು ಮೊದಲು MGNRG. ಈಗಿನ ಹೊಸ ಕಾಯ್ದೆಯಲ್ಲಿ ಬೇಡಿಕೆ ಆಧಾರಿತ ಕಾಯ್ದೆ ಬದಲಾಗಿ ಪೂರೈಕೆ ಆಧಾರಿತ ಕಾಯ್ದೆಯನ್ನಾಗಿ ರೂಪಿಸಿದ್ದಾರೆ. ಅದರ ಜೊತೆಗೇ ಕೇಂದ್ರದ ಅನುದಾನ ಸಂಪೂರ್ಣವಾಗಿ ಹಿಂದೆ ಕೇಂದ್ರ 100% ಅನುದಾನ ಬರೆಸ್ತಾ ಇತ್ತು. ಈಗ ರಾಜ್ಯ ಸರ್ಕಾರದ ಕೂಡ ಪಾಲುದಾರನಾಗಿ ಮಾಡಿಕೊಂಡು 60-40 ರೇಷನ್ ಕೆಳದ 5 ರಾಜ್ಯಗಳನ್ನು ಬಿಟ್ಟು ಕೆಲವೊಂದು ರಾಜ್ಯಗಳಿಗೆ 60-40 ರೇಷನ್ನಲ್ಲಿ ಏನು ಅನುದಾನವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. ಇದನ್ನು ಕೂಡ ಒಂದು ಖಂಡನೀಯ ವಿಷಯ. ಯಾಕಂತ ಕೇಳಿದರೆ ಇವತ್ತಿನ ರಾಜ್ಯದ ಪರಿಸ್ಥಿತಿ ನೋಡಿದರೆ ಗ್ಯಾರಂಟಿಗಳಿಗೆ ಅನುದಾನ ಕೊಡೋದೇ ಒಂದು ಕಷ್ಟದ ಪರಿಸ್ಥಿತಿ ಇದೆ. ಮುಂದಿನ ದಿನಗಳಲ್ಲಿ ಉದ್ಯೋಗ ಖಾತ್ರಿಗೆ ಒಂದು 40% ಹಣ ಮೀಸಲಿಟ್ಟು ಕೂಲಿಕಾರರಿಗೆ ಕೆಲಸ ಕೊಡ್ತದೆ ಅನ್ನೋದು ನಮಗೆ ನಂಬಿಕೆನೇ ಇಲ್ಲ. ಯಾಕಂತ ಕೇಳಿದರೆ ಹಿಂದೆ ನಾವು ಕಳೆದ 20 ವರ್ಷದಿಂದ ನೋಡಿದಾಗೂ ಕೂಡ 100 ದಿನ ಕೆಲಸ ಅಂತೇನು ಹೇಳಿದರು, ಆ 100
ಸರಾಸರಿ ನೋಡಿದಾಗ 50 ದಿನ ಕೆಲಸ ಕೊಡಲಿಕ್ಕೆ ಮಾತ್ರ ಸರ್ಕಾರಕ್ಕಾಗಿದೆ. ಇನ್ನು ಉಳಿದ ಇನ್ನೂ ಒಂದು 30-40 ದಿನ ಕೆಲಸನೇ ಕೊಡಲಿಕ್ಕಾಗಿಲ್ಲ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಕೇಂದ್ರ ಸರ್ಕಾರ ಸುಮ್ಮನೆ ಒಂದು ನೆಪ ಮಾತ್ರಕ್ಕೆ 125 ದಿನ ಕೂಲಿಕಾರ ಕೆಲಸ ಕೊಡ್ತೀವಿ ಅಂತೇಳಿ 125 ದಿನ ಕೆಲಸದ ಆಶೆ ತೋರಿಸಿ ಈ ಕಾಯ್ದೆಯಲ್ಲಿರುವ ಸಾಕಷ್ಟು ಕಾರ್ಮಿಕರ ಪರವಾದಂಥ ಏನು ಕಾನೂನುಗಳಿದ್ದವು ಅದನ್ನೆಲ್ಲ ಬದಲಾಯಿಸಕ್ಕೆ ಹೊರಟ ಇದೆ. ಇದು ಭಾಳ ಖಂಡನೀಯವಾದದ್ದು. ಈಗಾಗಲೇ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಅನುಮೋದನೆಗೊಂಡು ಇದು ರಾಷ್ಟ್ರಪತಿ ಅಂಕಿತ ಕೂಡ ಈಗ ಬಿದ್ದಾಗಿದೆ. ಇದರಿಂದ ಸಾಕಷ್ಟು ಕಾರ್ಮಿಕರಿಗೆ ತೊಂದರೆ ಆಗೋಂಥ ಒಂದು ಅಂಶ ಇರೋದರಿಂದ ನಾವು ಇವತ್ತು ಪೂರ ರಾಜ್ಯದಾದ್ಯಂತ ಸುಮಾರು 22 ಜಿಲ್ಲೆಯಲ್ಲಿ ಲೋಕಸಭೆ ಸದಸ್ಯರ ಮನೆ ಮುಂದೆ ಮತ್ತು ಜಿಲ್ಲಾಡಳಿತದ ಮುಂದೆ ನಾವು ಹೋರಾಟ ಹಮ್ಮಿಕೊಂಡು ಈ ಒಂದು ಹೋರಾಟದ ಮುಖಾಂತರ ಜಿಲ್ಲಾಧಿಕಾರಿ ಮುಖಾಂತರ ಪ್ರಧಾನಮಂತ್ರಿಗಳಿಗೆ ಮತ್ತು ರಾಷ್ಟ್ರಪತಿಯವರಿಗೆ ಒಂದು ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ವಿ. ಇದನ್ನು ಸಂಪೂರ್ಣವಾಗಿ ವಾಪಸ್ ತಗೊಳ್ಬೇಕು. ಈ ಒಂದು ಹೊಸ ಕಾಯ್ದೆಯನ್ನು ಈಗೇನು ಮಂಡನೆ ಆಗಿದೆ ಇದು ಆಲ್ರೆಡಿ ಜಾರಿಯಾಗಿದೆ. ಈ ಕಾಯ್ದೆ ವಾಪಸ್ ತಗೊಳ್ಬೇಕು. ಮುಂದೆ ಹಳೆ ಏನು MGNRJ ಕಾಯ್ದೆ ಇದನ್ನೇ ಮುಂದುವರಿಸಬೇಕಂತೇಳಿ ಇವತ್ತು ನಮ್ಮ ಗ್ರಾಮೀಣ ಕೂಲಿ ಕಾರ್ಮಿಕರ ಸಂಘಟನೆ ಒಂದು ಆಗ್ರಹವಾಗಿದೆ.